ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಇತ್ತೀಚೆಗೆ ಕೇರಳದ ಕಣ್ಣೂರಿನ ಹತ್ರ ಇರುವಂತಹ ಕವ್ವಾಯಿ ಬ್ಯಾಕ್ ವಾಟರ್ ಪ್ಲೇಸ್ಗೆ ಹೋಗಿದ್ವಿ. ಅಲ್ಲಿ ನಿಮಗೆ ಈ ರೀತಿ ಬೋಟಿಂಗ್ ರೈಡ್ ಕೂಡ ಇರುತ್ತೆ. ಈ ಬೋಟಿಂಗ್ ರೈಡಲ್ಲಿ ನಿಮಗೆ ಒಂದು ಬೋಟ್ಗೆ 800 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಅವರು ಈ ಬೋಟಿಂದ ನಿಮಗೆ ಈ ರೀತಿ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಕರ್ಕೊಂಡೋಗಿ ಬಿಡ್ತಾರೆ ಅವರು. ನಾವು ಹಾಫ್ ಆನ್ ಅವರಿಂದ 1 ಅವರ್ವರೆಗೂ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಆಲ್ಮೋಸ್ಟ್ 1 ಅವರ್ವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಅವತ್ತು ಅಷ್ಟು ಕ್ರೌಡ್ ಕೂಡ ಇರಲಿಲ್ಲ, ಯಾಕೆಂದರೆ ಅವತ್ತು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ. ಆ್ಯಂಡ್ ಯಾವುದೇ ರೀತಿ ಮಳೆ ಆಗಿರ್ಬೋದು ಆ್ಯಂಡ್ ಬಿಸಿಲು ಕೂಡ ಬರ್ತಿರಲಿಲ್ಲ. ಹಾಗಾಗಿ ನಾವು ಅವತ್ತು ತುಂಬ ಪೀಸ್ಫುಲ್ಲಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಆರಾಮಾಗಿ ನಾವು ನಡ್ಕೊಂಡು ಕೂಡ ಹೋಗ್ಬೋದು. ಯಾವುದೇ ರೀತಿ ಹಳ್ಳ ಅಥವಾ ತುಂಬ ನೀರು ಕೂಡ ಇರಲಿಲ್ಲ ಅಲ್ಲಿ. ಬರೋದಕ್ಕೆ ಕಯಾಂಕಿಂಗ್ ಕೂಡ ನಾವು ಮಾಡ್ಕೊಂಡು ಬರ್ಬೋದು. ಆದರೆ ನಮ್ಮ ಮಗಳು ಚಿಕ್ಕವಳು ಇರೋದರಿಂದ ನಮಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಬೋಟನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ನಮಗೆ ಇಲ್ಲಿಂದ ಮತ್ತೆ ಬೋಟಲ್ಲೇ ಕೂಡ ಅವರು ಕರ್ಕೊಂಡು ಹೋಗ್ತಾರೆ. ನಾವು ಎಷ್ಟೊತ್ತವರೆಗೂ ಇರ್ತೀವಿ ಅಷ್ಟೊತ್ತವರೆಗೂ ಅವರು ಕೂಡ ವೆಯ್ಟ್ ಮಾಡಿ ಜೊತೆಗೆ ನಮ್ಮನ್ನ ಬೋಟಲ್ಲೇ ಕರ್ಕೊಂಡೋಗಿ ಅವರು ಅಲ್ಲಿಗೆ ಬಿಡ್ತಾರೆ ಅವರು. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದಂಥ ಪ್ಲೇಸ್ ಬಂದು ಮುತ್ತಪ್ಪ ಟೆಂಪಲ್ಗೆ ಹೋಗಿದ್ವಿ. ಸೊ ಮುತ್ತಪ್ಪ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿತ್ತು. ಸುತ್ತ ತೆಂಗಿನ ಮರಗಳಿದ್ವು, ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ವು. ಆ್ಯಂಡ್ ಇಲ್ಲೂ ಕೂಡ ಬೋಟ್ ಕೂಡ ಫೆಸಿಲಿಟೀಸ್ ಇದೆ. ಸೊ ಇಲ್ಲೂ ಕೂಡ ಒಬ್ಬರಿಗೆ 50 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಸೊ ಅವರು 50 ರುಪೀಸ್ನ ಚಾರ್ಜ್ ಮಾಡಿ ಅಲ್ಲಿ ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಒಂದು ಹಾಫ್ ಆನ್ ಅವರ್ ಬೋಟ್ ರೈಡ್ ಇರುತ್ತೆ. ಈ ರೀತಿ ಇರುತ್ತೆ. ನಾವು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಇಲ್ಲಿ ಬೋಟಲ್ಲಿ ಟೈಮ್ ಸ್ಪೆಂಡ್ ಮಾಡೋದು. ಆ್ಯಂಡ್ ತುಂಬ ಜನನೂ ಕೂಡ ಇರ್ತಾರೆ ಬೋಟಲ್ಲಿ. ಆ್ಯಂಡ್ ಇಲ್ಲಿ ನಾವು ಫಂಕ್ಷನ್ಸ್ನು ಕೂಡ ಮಾಡ್ಕೊಬೋದು. ಇಲ್ಲಿ ಪುಟ್ಟದಾಗಿ ಒಂದು ಸ್ಟೇಜ್ ಕೂಡ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಬರ್ತ್ಡೇ ಪಾರ್ಟೀಸ್ ಅಥವಾ ಫಂಕ್ಷನ್ಸ್ನೆಲ್ಲ ಮಾಡ್ಕೋಬೋದು ಇಲ್ಲಿ. ಆ್ಯಂಡ್ ಇದು ಕೂಡ ಈ ಬೋಟಲ್ಲಿ ಹೋಗೋದು ಕೂಡ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು. ಒಂದು ಹಾಫ್ ಆನ್ ಅವರಿಂದ 1 ಅವರ್ವರೆಗೂ ನಮಗೆ ಒಂದು ರೌಂಡನ್ನ ಕರ್ಕೊಂಡೋಗಿ ಅವರು ಬರ್ತಾರೆ. ಮುತ್ತಪ್ಪ ಟೆಂಪಲಲ್ಲಿ ಇನ್ನೊಂದು ಸ್ಪೆಷಲ್ ಏನಂತಂದರೆ, ಈ ದೇವಸ್ಥಾನಕ್ಕೆ ಹೋದವರೆಲ್ಲರಿಗೂ ಕೂಡ ಟೀ ಕೊಡ್ತಾರೆ ಕುಡಿಯೋದಕ್ಕೆ. ನಾವು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಟೀ ಕುಡಿಯೋದನ್ನು ಕೊಡೋದಕ್ಕೆ ನಾವು ನೋಡಿರಲಿಲ್ಲ. ಸೊ ಹಾಗಾಗಿ ಈ ದೇವಸ್ಥಾನದ ಸ್ಪೆಷಲ್ ಇದು. ಸೊ ಈ ಟೆಂಪಲ್ ಆದಮೇಲೆ ನಾವು ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ತುಂಬಾ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ನಾವು ಬೀಚ್ನ ಕ್ಯಾನ್ಸಲ್ ಮಾಡಿ ನಾವು ಮೈಸೂರು ಕಡೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.